5 ವರ್ಷಕ್ಕೊಮ್ಮೆ ಲೋಕಸಭೆನೂ ಬರುತ್ತೆ, ವಿಧಾನಸೌಧ ಬರ್ತದೆ, ಬೇರೆ ಬೇರೆ ಚುನಾವಣೆಗಳು ಕೂಡ ಬರ್ತಾ ಇದೆ. ಈ ಚುನಾವಣೆ 2024ರ ಲೋಕಸಭಾ ಚುನಾವಣೆ ರೈತ ಸಮುದಾಯದ ದೃಷ್ಟಿಯಿಂದ, ದುಡಿಯೋ ವರ್ಗದ ಜನರ ಈ ದೃಷ್ಟಿಯಿಂದ ತುಂಬ ಪ್ರಮುಖವಾದಂಥ ಮಹತ್ವವಾದಂಥ ಚುನಾವಣೆ. ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷ ಆಯಿತು. 10 ವರ್ಷದ ಆಡಳಿತದಲ್ಲಿ ನೂರಾರು ಕಾರ್ಯಕ್ರಮಗಳು, ಯೋಜನೆಗಳು ರೂಪುಗೊಂಡಿದ್ದಾವೆ. ದುಡಿಯೋ ವರ್ಗ ರೈತರು ರೈತರು 60% ರೈತರಿದ್ದೀವಿ ಇಂಡಿಯಾದಲ್ಲಿ. ಇಂಡಿಯಾ ದೇಶದ ರೈತರನ್ನು ಉಳಿಸೋಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಅವರಿಂದ ಬಂದಿಲ್ಲ. ಸಂಪೂರ್ಣ ಅಧಿಕಾರದ ಕೊನೆಯವರೆಗೂ ಕೂಡ ರೈತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿ ಆಡಳಿತ ನಡೆಸಿದ್ದಾರೆ. ಮತ್ತೆ NDA ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ರೈತರ ವಂಶ ನಿರ್ವಂಶ ಆಗುತ್ತೆ. ಅದರಿಂದ ಮೊನ್ನೆ ಡೆಲ್ಲಿಲಿ 14ನೇ ತಾರೀಕು 22 ರಾಜ್ಯದ ರೈತರು ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡೋದು. ರೈತ ಕಾರ್ಮಿಕ ಪಂಚಾಯತ್ ಅಂತ, ಬರೀ ರೈತರೇ ಅಲ್ಲ, ಕಾರ್ಮಿಕ ದೊಡ್ಡ ಸಂಘಟನೆ ಇದೆ, 30 ಕೋಟಿ ಸದಸ್ಯರು ಹೊಂದಿರುವಂಥ JCTU ಸಂಘಟನೆ ಇದೆ. ಜಂಟಿ ಪಂಚಾಯಿತಿಯಲ್ಲಿ, ರೈತ ಕಾರ್ಮಿಕ ಜಂಟಿ ಪಂಚಾಯಿತಿಯಲ್ಲಿ ಒಂದು ಸಾಲಿನ ನಿರ್ಣಯನ ಕೈಗೊಂಡಿದ್ದೀವಿ. NDA ಸರ್ಕಾರಕ್ಕೆ ಈ ಚುನಾವಣೆಯಲ್ಲಿ ಸಜಾ ವಿಧಿಸ್ತೀವಿ ಅಂತ. ಸಜಾ ಅಂದರೆ ಅಧಿಕಾರದಿಂದ ಕೆಡುತ್ತೀವಿ, ಅವ್ರನ್ನ ಕಿತ್ತೋಗೆತ್ತೀವಿ ಅನ್ನುವಂಥ ಸರ್ವಾನುಮತದ ನಿರ್ಣಯ ಆಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಈ ಹಿನ್ನೆಲೆಯಲ್ಲಿ 21ನೇ ತಾರೀಕು ನಾವು ರಾಜ್ಯ ಕಾರ್ಯಕಾರಿಣಿ ಮಾಡಿದ್ದೀವಿ. ಇಲ್ಲೂ ಕೂಡ BJP ಮತ್ತು ಮಿತ್ರ ಪಕ್ಷವನ್ನು ಸೋಲಿಸಿ ರೈತ ಸಮುದಾಯವನ್ನು ಉಳಿಸಿ, BJP ಮತ್ತು ಮಿತ್ರ ಪಕ್ಷಗಳನ್ನು ಸೋಲಿಸಿ ಈ ಚುನಾವಣೆಯಲ್ಲಿ ರೈತ ಸಮುದಾಯವನ್ನು ಉಳಿಸಿ ಅಂತ ಘೋಷವಾಕ್ಯದ ನಡುವೆ ಈ ಸಾರಿ ಚುನಾವಣೆಯನ್ನು ನಾವು ಒಂದು ಚಳುವಳಿಯಾಗಿ, ಸಿವಿಲ್ ಸೊಸೈಟಿಯ ಭಾಗವಾಗಿ ಕ್ಯಾಂಪೈನ್ ಮಾಡ್ತೀವಿ. ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚು ಕರಪತ್ರ ಮುದ್ರಿಸಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ರೈತ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ, ಕಾರ್ಮಿಕ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ, ಪ್ರಜಾಪ್ರಭುತ್ವ ಹಂಗೆ ನಾಶ ಮಾಡ್ತಾ ಇದ್ದಾರೆ, ಸಂವಿಧಾನದ ಅಸ್ತಿತ್ವವನ್ನು ಹೆಂಗೆ ನಾಶ ಮಾಡ್ತಾ ಇದ್ದಾರೆ, ವೈವಿಧ್ಯವಾದಂಥ ದೇಶದಲ್ಲಿ ಏಕತೆ ಇದೆ, ವೈವಿಧ್ಯವಾದಂಥ ಸಮಾಜ ಏಕತೆಯನ್ನು ಕಂಡುಕೊಂಡಿದ್ದೀವಿ, ಆ ಏಕತೆ ಹೆಂಗೆ ಭಂಗ ಆಗ್ತಾ ಇದೆ. ಈ ಚುನಾವಣೆ ಮತ್ತೆ ಅವ್ರು ಹೇಳಂಗೆ 400 ಸೀಟು ಬಂದರೂ, ಪೂರ್ಣ ಅಧಿಕಾರಕ್ಕೆ ಬಂದರೆ ಮುಂದೆಂದೂ ಈ ಥರ ಚುನಾವಣೆಗಳು ನಡೆಯಲ್ಲ, ಪ್ರಜಾಪ್ರಭುತ್ವ ಚುನಾವಣೆ ನಡೆದಂತೆ ವ್ಯವಸ್ಥೆ ಬರುತ್ತೆ ಅನ್ನೋದು ಆತಂಕಗಳು ನಮಗಿವೆ. ಅದರಿಂದ ಸೀರಿಯಸ್ ಆಗಿ ನಾವು ಈ ಚುನಾವಣೆಯಲ್ಲಿ ಕೆಲಸ ಮಾಡ್ತಿದ್ದೀವಿ. 50 ಲಕ್ಷ ಕರಪತ್ರವನ್ನು, ಒಂದು 25,000 ಆರೋಪ ಪಟ್ಟಿಯನ್ನು, ರೈತರ ಆರೋಪ ಪಟ್ಟಿಯನ್ನು, ರೈತ ಸಮುದಾಯದ ಆರೋಪ ಪಟ್ಟಿಯನ್ನು ಇಟ್ಕೊಂಡು ಹಳ್ಳಿಗೆ ಹೋಗಿ ಕ್ಯಾಂಪೈನ್ ಮಾಡ್ತೀವಿ. ಪ್ರತಿ ಹಳ್ಳಿಗೂ ಹೋಗ್ತೀವಿ, ಪ್ರತಿ ಮತದಾರರನ್ನು ಭೇಟಿ ಮಾಡ್ತೀವಿ. NDAವನ್ನು ಅಧಿಕಾರಕ್ಕೆ ಬರದಂಗೆ NDAನ ತಿರಸ್ಕರಿಸಿ ಅನ್ನುವಂಥ ಒಂದು ಕರೆಯನ್ನು ನಾವು ನೀಡ್ತಿದ್ದೀವಿ. ಯಾಕೆ ಅಂತ ಪ್ರಶ್ನೆಗಳು ಬರ್ಬೋದು. 2014ರ BJP ಪ್ರಣಾಳಿಕೆ ನಿಮ್ಮಲ್ಲಿ ಇರ್ತದೆ, ಪತ್ರಕರ್ತರಲ್ಲಿ, ನಮ್ಮಂತರಂತೂ ಇದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ರೈತ ಸಮುದಾಯಕ್ಕೆ ಏನು ಕೊಡ್ತೀವಿ ಅಂತ ಹೇಳಿದಾಗ, ಸ್ವಾಮಿನಾಥನ್ ವರದಿ ಪ್ರಕಾರ C2 + 50% ಬೆಂಬಲ ಬೆಲೆಯನ್ನು ಕೊಡ್ತೀವಿ, ಲೋಕಲ್ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. 336 ಸಭೆಯ ಚುನಾವಣೆ ಪ್ರಚಾರದಲ್ಲಿ ನರೇಂದ್ರ ಮೋದಿಯವರು ಇದನ್ನು ಒತ್ತಿ ಹೇಳಿದ್ದಾರೆ. ಸ್ವಾಮಿನಾಥನ್ ವರದಿ ಅನ್ವಯ C2 + 50% ಖರ್ಚನ್ನು ಲೆಕ್ಕ ಹಾಕಿ ಅದಕ್ಕೆ 50 ಭಾಗ ಲಾಭ ಸೇರಿಸಿ ನಾವು ರೈತರಿಗೆ ಬೆಂಬಲ ಬೆಲೆ ಕೊಡ್ತೀವಿ, ಇದು ಹೆಚ್ಚು ರೈತರು ತಲುಪಂಗೆ ಮಾಡ್ತೀವಿ, ಸ್ಥಳೀಯವಾಗಿಯೇ ಪ್ರೊಕ್ಯೂರ್ಮೆಂಟ್ ನಾವು ಮಾಡ್ಕೊಳ್ತೀವಿ ಅನ್ನುವಂಥದ್ದು. 2016 ಫೆಬ್ರವರಿ 26, ನಾನು ಡೇಟ್ ಸಹ ಹೇಳ್ತಾ ಇದ್ದೀನಿ, ಇಸ್ವಿ ಸಹ ಹೇಳ್ತಾ ಇದ್ದೀನಿ. 2016 ಫೆಬ್ರವರಿ 26
ಸುಪ್ರೀಂ ಕೋರ್ಟ್ ಮುಂದೆ ಒಂದು ಪ್ರಮಾಣ ಪತ್ರವನ್ನು ಕೇಂದ್ರ ಸರ್ಕಾರ ಸಲ್ಲಿಸಿದೆ. MS ಸ್ವಾಮಿನಾಥನ್ ವರದಿ ಪ್ರಕಾರ ನಾವು ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ಕೊಡೋಕ್ಕಾಗಲ್ಲ ಅಂತ ಮಾತು ತಪ್ಪಿಟ್ರು. ಇನ್ನೊಂದು ಬಹುಮುಖ್ಯವಾದಂಥ ರೈತ ಸಮುದಾಯ ಕೊಟ್ಟಿದ್ದಂಥದವರು ಅರುಣ್ ಜೇಟ್ಲಿ ನಮ್ಮಲ್ಲಿ ಇಲ್ಲಿ ಆಗಲಿದ್ದಾರೆ, ಆರ್ಥಿಕ ಮಂತ್ರಿ ಆಗಿದ್ದರು. 2022 ಫೆಬ್ರವರಿಗೆ ರೈತರ ಇನ್ಕಮ್ನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಕಳೆದೋಯ್ತು, 2 ವರ್ಷ ಆಗೋಯ್ತು. 22 ಆಗಿ 2 ವರ್ಷ ಆಗೋಯ್ತು. ರೈತರ ಇನ್ಕಮ್ ಡಬಲ್ ಆಗಲಿಲ್ಲ. ಕೃಷಿ ಸಬ್ಸಿಡಿಗಳು ಒಂದೊಂದಾಗಿ ಕಡಿಮೆ ಮಾಡ್ತಾ ಬಂದರು. ಇನ್ಪುಟ್ಸು ಮತ್ತು ಕೃಷಿ ಪರಿಕರಗಳ ರೇಟನ್ನು ದುಬಾರಿ ಮಾಡಿದ್ರು. ಕೃಷಿ ಉತ್ಪನ್ನ ವೆಚ್ಚ ಡಬಲ್ ಆಯಿತು, ಗ್ರಾಹಕರಿಗೂ ತೊಂದರೆ ಆಯಿತು. ಇವೆರಡೂ ವಿಚಾರಗಳನ್ನು ಮಾತು ತಪ್ಪಿದಿರಿ ಅಂತ ಪ್ರತಿಭಟಿಸಿ ಡೆಲ್ಲಿಗೆ ಹೋದ್ರು. 2020 ನಾವು ಡೆಲ್ಲಿಗೆ ಕೂಡ್ಕೊಳ್ಳೇ ಇಲ್ಲ. ಯಾವ ಥರ ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿದ್ರು. ರೈತರನ್ನ ಭಯೋತ್ಪಾದಕರ ಥರ ಚಿತ್ರಿಸಿದ್ರು. ಬೇರೆ ಬೇರೆ ದೇಶಗಳು ರೈತರ ಮೇಲೆ ಈ ಸರ್ಕಾರ ನಡೀತಿರೋದನ್ನ ಖಂಡಿಸ್ತು. ಬ್ರಿಟನ್ನಲ್ಲಿ ನಮ್ಮ ಇಂಡಿಯಾ ದೇಶದ ವಿದ್ಯಾರ್ಥಿಗಳು ದೊಡ್ಡ ಒಂದು ಸೇತುವೆ ಮೇಲೆ ಬಾವುಟ ಹಿಡಿದು, ಇಂಡಿಯಾ ದೇಶದ ಬಾವುಟ ಹಿಡಿದು ರೈತರ ಪರ ನಿಂತ್ಕೊಂಡ್ರು. ಹೆಂಗೆ ನಡ್ಕೊಂಡ್ರು. 383 ದಿನ ಚಳವಳಿ ನಡೀತು. ಬಿಡಿ ಸರ್, ಏನು ತೊಂದರೆ ಇಲ್ಲ. 383 ದಿನ ಚಳವಳಿ ನಡೀತು. ಕೊನೆಗೂ ತಗ್ಗಿದ್ರು, ಬಗ್ಗಿದ್ರು, ಕ್ಷಮೆ ಕೊಡಿದ್ರು ರೈತ ಸಮುದಾಯನ. 3 ಕಾಯ್ದೆಗಳನ್ನು ವಾಪಸ್ ಪಡೆದ್ರು. ವಾಪಸ್ ಪಡೆಯುವಾಗ ಲಿಖಿತ ಭರವಸೆ ಕೊಟ್ಟರು ಸಂಯುಕ್ತ ಕಿಸಾನ್ ಮೋರ್ಚಾಕ್ಕೆ. ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಅದ್ರ ಭಾಗ, ಒಂದು ಸದಸ್ಯ. ಏನು ಕೊಟ್ಟಿದ್ದಾರೆ? MSP ಮಾಡೋಕ್ಕೆ ಕಮಿಟಿ ಮಾಡ್ತೀವಿ ಅಂದರು. ಕಮಿಟಿ ಮಾಡಿದ್ರು. ನಿಜವಾದವ್ರು ಯಾರನ್ನೂ ತಗೊಳ್ಳಿಲ್ಲ. ಅವ್ರ ಪರ ಇದ್ದವರು ಆ ಕೃಷಿ ಕಾಯ್ದೆಗಳನ್ನ ಒಪ್ಕೊಂಡಿರೋರನ್ನ ಸದಸ್ಯರು ಮಾಡಿದ್ರು. ರೈತರ ಮೇಲಿರೋ ಕೇಸ್ಗಳನ್ನ ವಾಪಸ್ ಪಡಿತೀವಿ ಅಂದರು. ಯಾವುದೂ ಆಗಲಿಲ್ಲ. ಮತ್ತೆ ಡೆಲ್ಲಿಗೆ ಹೋದರೆ ಹೆಂಗೆ ನಡೆಸ್ಕೊತಾರೆ ಏನು ಗೊತ್ತಿದೆ. ಸಂಪೂರ್ಣವಾಗಿ ರೈತರನ್ನ ನಿರ್ಲಕ್ಷ್ಯ ಮಾಡಿದೆ. ಇವರ ಆಡಳಿತದಲ್ಲಿ 10 ವರ್ಷದ ಆಡಳಿತದಲ್ಲಿ 1,274,000 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು. 1,74,000 ಜನ 1,74,000 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರ ಆತ್ಮಹತ್ಯೆ ಬಗ್ಗೆ ಒಂದು ಸಿಂಪತಿನೂ ಕೊಡಲಿಲ್ಲ, ಒಂದು ಸೌಜನ್ಯಕ್ಕೂ ಸ್ಪಂದಿಸಲಿಲ್ಲ. ಯಾಕೆ ಕಾರಣ ಅಂತ ಕಂಡುಹಿಡಿಯೋಕೆ ಒಂದು ಸಣ್ಣ ಸಮಿತಿನೂ ಕೂಡ ಮಾಡಲಿಲ್ಲ. ಅಂದರೆ ರೈತರ ಸಾವು ಆತ್ಮಹತ್ಯೆ ಲೆಕ್ಕಕ್ಕಿಲ್ಲ. ಈ ಥರದ್ದು ಒಂದು 10 ಆರೋಪ ನಿಮ್ಮ ಮುಂದೆ ನಾವು ಕೊಡ್ತಾ ಇದ್ದೀವಿ. ಅದರಿಂದ ರೈತ ಸಮುದಾಯ ಹುಡ್ಕೊಳ್ಳೇಬೇಕು. ರೈತ ಸಮುದಾಯನ ಎದುರಾಕೊಂಡು ಅಧಿಕಾರದಲ್ಲಿ ಇಲ್ಲ. ನಾವು ಹಿಂದೆ ಗುಂಡೂರಾವ್ ಸರ್ಕಾರ ಇದ್ದಾಗಲೂ 83ರಲ್ಲಿ ಮಂಡ್ಯದ ಸಿಲ್ವರ್ ಜೂಬ್ಲಿಲಿ ನಾವು ನಿರ್ಣಯ ಮಾಡಿದ್ದು. ಗುಂಡಿಗೆ ಸರ್ಕಾರ ಕೋರ್ಟ್ ಕೊಡಲ್ಲ ಅಂತ. ಮಂಡ್ಯದ 1982 ಡಿಸೆಂಬರು ನವಂಬರಲ್ಲಿ ಕಿತ್ತಿದ್ದು. ಮತ್ತು ಜನತಾ ಪರವಾದ ಅಧಿಕಾರ ತಂದಿದ್ದು. ಅದು ತಪ್ಪಣದ ಅದು ಕಿತ್ತಾಕಿದ್ದೀವಿ. ಮತ್ತು BJP ಓಟ್ ಪಡೆದು ರೈತರನ್ನ ಅಧಿಕಾರಕ್ಕೆ ಹೋಗಿ ರೈತರನ್ನ ಇಷ್ಟು ಅವಮಾನಕ್ಕೆ ನಡೀತಿರೋದ್ರಿಂದ ಮಿತ್ರ ಪಕ್ಷ BJP ಮತ್ತು ಮಿತ್ರ ಪಕ್ಷಗಳನ್ನು ನಾವು ಇಂಡಿಯಾದಲ್ಲಿ ಡಿಫೀಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿವಿ. ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕದ 28 ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಈ ಅಭಿಯಾನವನ್ನು ಮಾಡ್ತೀವಿ. ನಾವು ಸಕಾಣ ಇಟ್ಕೊಂಡು ಅಭಿಯಾನ ಮಾಡ್ತೀವಿ. ನಾವೇ ಸ್ವಂತ ಸಂಘದವರೇ ಹೋಗ್ತೀವಿ. ಸಿವಿಲ್ ಸೊಸೈಟಿ ಇದೆ, ಎದ್ದೇಳು ಕರ್ನಾಟಕ ಇದೆ. ರೈತ ಸಮುದಾಯ ಕೆಲಸ ಮಾಡುತ್ತೆ, ದಲಿತ ಸಮುದಾಯ ಕೆಲಸ ಮಾಡುತ್ತೆ, ಬೇರೆ ಬೇರೆ ಕಾರ್ಮಿಕ ಸಮುದಾಯ ಮಾಡ್ತೇವೆ. ಒಟ್ಟು ಸಿವಿಲ್ ಸೊಸೈಟಿಯ ಸಂಘಟನೆಗಳು ಸಮನ್ವಯತೆಯಿಂದ ಮಾಡ್ತಿದ್ದೀವಿ. ಮತ್ತು ಇವತ್ತು ಜಾತ್ಯತೀತ ಜನತಾದಳು ಕೂಡ ರೈತರ ಪರ ಇಲ್ಲ, ರೈತರ ಪಕ್ಷ ಅಂತಿದ್ರು. ರೈತರ ಪರ ಉಳ್ಕೊಂಡಿಲ್ಲ. ಯಾಕೆ ಅಂತ ಉದಾಹರಣೆ ಕೊಡ್ತೀವಿ. BJP ಕುಮಾರಸ್ವಾಮಿ ಸರ್ಕಾರವನ್ನು ಉರುಳಿಸಿ BJP ಯಡಿಯೂರಪ್ಪನವರು ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ 2020ರಲ್ಲಿ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತಂದರು ಯಡಿಯೂರಪ್ಪನವರ ಸರ್ಕಾರ. 17A-B-Cಗೆ ಅಮೆಂಡ್ಮೆಂಟ್ ತಗೊಂಡ್ರು. ಕಾಗೋಡು ಸತ್ಯಾಗ್ರಹ 1951ರಲ್ಲಿ ಲೋಹಿಯಾ ನೇತೃತ್ವದಲ್ಲಿ, ಗೋಪಾಲಗೌಡರ ನೇತೃತ್ವದಲ್ಲಿ ನಡೆದಿದೆ. ಇಡೀ ದೇಶಕ್ಕೆ ಮಾದರಿ ಚಳುವಳಿ ಇದು. ಗೇಣಿದಾರರ ಪರ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಗೆ ಸಪೋರ್ಟ್ ಮಾಡಿ ಕೈ ಎತ್ತಿದ್ದಾರೆ ಜನತಾದಳದ ಅವತ್ತಿದ್ದ ಕುಮಾರಸ್ವಾಮಿ ಅವರು ಸೇರಿದಂಗೆ ಶಾಸಕಾಂಗ ನಾಯಕರಾಗಿ ಎಲ್ಲರೂ ಕೂಡ ಅದಕ್ಕೆ ಕೈ ಎತ್ತಿ ಬೆಂಬಲಿಸಿದ್ದಾರೆ. APMC ಕಾಯ್ದೆ ಕಾರ್ಪೊರೇಟ್ಕರಣ ಆಗ್ತಿತ್ತು. ಕಾರ್ಪೊರೇಟ್ಕರಣಕ್ಕೆ ಅಂಬಾನಿ ಅದಾನಿಗೆ
ಲಾಭವಾಗುವಂಥ ಕ್ರಿಯೆಯನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಅದು ಪೂರಕವಾಗಿ ರಾಜ್ಯ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ ಅಮೆಂಡ್ಮೆಂಟ್ ತಂದಿತ್ತು. ಅದನ್ನು ಕೂಡ ಜನತಾದಳ ಬೆಂಬಲಿಸಿದೆ. ಯಾವ ಥರ ಬೆಂಬಲಿಸಿರೋರು? ರೇವಣ್ಣವರು ಹೊರಟ್ಟಿ ಅವಾಗಿದ್ದರು ಜನತಾದಳದಲ್ಲಿ. ನಾವು 7 ದಿನ ಜನತಾ ಅಧಿವೇಶನ ಮಾಡ್ತೀವಿ, 2 ಕಾಯ್ದೆನ ವಿರೋಧ ಮಾಡಿ. ಕೋವಿಡ್ ಇದ್ದಾಗ, ಲಾಕ್ಡೌನ್ ಇದ್ದಾಗ ಬ್ರೇಕ್ ಮಾಡಿ ಎಚ್ ಡಿ ರೇವಣ್ಣ ಬಂದರು, ಹೊರಟ್ಟಿ ಬಂದರು. ನಾವು ಇದನ್ನು ವಿರೋಧ ಮಾಡ್ತೀವಿ ಅಂತ ಹೋದರು. ವಿರೋಧ ಮಾಡಿ ಅಲ್ಲೋಗಿ ನೋಡಿದ್ರೆ ಇನ್ನು ಅರ್ಧ ಗಂಟೆಯಲ್ಲಿ ಕೈ ಎತ್ತಿದ್ರು. ಅಂದರೆ ನಮಗೆ ಬೆಂಬಲ ನಮ್ಮ ವಿರುದ್ಧ ಕೈ ಎತ್ತಿದ್ರು. ಅದರಿಂದ ಇದು ಪೂರ್ತಿ ಜನತಾದಳನೂ ಕೂಡ ರೈತರ ಪಕ್ಷ ಅಂತ ತಿಳ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ. ಆ ಜನತಾದಳನೂ ರೈತರ ಪಕ್ಷವಾಗಿ ಉಳ್ಕೊಂಡಿಲ್ಲ. ಜನತಾದಳ ಜಾತ್ಯತೀತನೂ ಅಲ್ಲ ಅದು. ಅದರಿಂದ ಇಂಡಿಯಾದ ಜನತಾದಳ ನಿಂತ್ಕೋಬೋದು, ಇಂಡಿಯಾದ ಭಾಗ ಆಗಿದೆ. ಅದನ್ನು ಕೂಡ ಅದ್ರ ವಿರುದ್ಧನೂ ಕೂಡ ನಾವು ಹೋರಾಟವನ್ನು ಎಲ್ಲಿ ನಿಂತ್ಕೊಳ್ತಾರೆ ಅಲ್ಲಿ ಮಾಡ್ತಾ ಇದ್ದೀವಿ. ಒಟ್ಟು ಇಷ್ಟು ವಿಚಾರ ಇವತ್ತು ಕರೆದಿರೋಂಥದ್ದು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.